ಏನದು? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಲ್ವಾ? ಹೌದು, ಅದ್ಯಾಕೀಗ? ಏನ್ ಗೊತ್ತಾ, ಈಗ ಅವ್ರ ಮನೆ ಸೆಟ್ ಮಾಡಿದ್ದಾಯ್ತು, ಕೆಲ್ಸನೂ ಆಗ್ಬಿಡತ್ತೆ. ಇನ್ನು ಉಳ್ದಿರೋದು ನನ್ನ ಸೂಜಿ ಮದ್ವೆ ಅಷ್ಟೇ. ಏನಾಯ್ತು? ಏನೋ ಅಡ್ಡ ಬಂದಾಗಾಯ್ತು. ಈಗ ಏನೂ ಕಾಣಿಸ್ತಾ ಇಲ್ಲ. ಮದ್ವೆ ಮಾಡ್ಬೇಕು ರೀ ಅವಳಿಗೆ. ಒಂದ್ ಜವಾಬ್ದಾರಿ ಮುಗಿಯತ್ ನಮ್ಗೆ. ಪಾಪ ಅವರಪ್ಪ ಎಷ್ಟು ಒದ್ದಾಡ್ತಿದಾರೋ. ಅವಳು ಇಷ್ಟು ವರ್ಷ ಕಷ್ಟಪಟ್ಟಿದ್ ಸಾಕು. ಎಲ್ಲಾರ ತರ ಮದ್ವೆ ಆಗಿ ಅವಳು ಖುಷಿಯಾಗಿರ್ಬೇಕು. ಆಗ ಅಂಕಲು ಹ್ಯಾಪಿಯಾಗಿರ್ತಾರೆ, ನಾನು ಫುಲ್ ಹ್ಯಾಪಿ. ಈಗ ಅರ್ಜೆಂಟ್ ಆಗಿ ಹುಡುಗನ ಹುಡುಕ್ಬೇಕು. ಅಮ್ಮ, ಸೂಜಿ ಆಂಟಿ ಮದ್ವೆ ಆಗೋ ಹುಡುಗ ಹೆಂಗಿರ್ಬೇಕು? ಬೆಳ್ಳಗಿರ್ಬೇಕು, ಆಮೇಲೆ ಒಳ್ಳೆ ಹೈಟ್ ಇರಬೇಕು. ಹಾ, ಮೀಸೆ ಇರಬೇಕು. ಹೆಂಡತಿ ಮಕ್ಕಳಂತೂ ತುಂಬಾ ಮುದ್ದು ಮಾಡಬೇಕು. ಅಮ್ಮ, ನೀನ್ ಹೇಳ್ತಿರೋದೆಲ್ಲ ಸೇಮ್ ಅಪ್ಪ ತರಾನೇ ಇದೆ. ಹೌದಾ? ಹ್ಞೂ. ಅಮ್ಮ, ಸೂಜಿ ಆಂಟಿಗೆ ಅಪ್ಪನ್ನೇ ಮದುವೆ ಮಾಡಿಸ್ಬಿಡು. ಏನ್ರಿ, ನಿಮಗ್ ಓಕೆನಾ? ನಿಮಗ್ ಓಕೆ ಅಂದ್ರೆ ನಮಗ್ ಓಕೆ ಅಲ್ವಾ ಸಾನು? ಸುಹಾಸಿನಿ, ನಾನೇ. ಡಾಕ್ಟರ್ ಕರೀತಿದ್ದಾರೆ, ಒಳಗಡೆ ಹೋಗಿ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಇದನ್ನ ಮಾತ್ರ ಬಿಡಲ್ಲ ಅಲ್ವಾ ನೀವು? ನನಗಿದು ಇಂಪಾರ್ಟೆಂಟ್ ಅಲ್ಲ, ಎಲ್ಲದಕ್ಕಿಂತ ಇದೇ ಇಂಪಾರ್ಟೆಂಟ್. ಈಗೇನು ಡಾಕ್ಟರ್ ಕರೀತಿದ್ದಾರೆ, ಬರ್ತೀರಾ ಅಥವಾ ಇದಕ್ಕೂ ನಾನು ಒಬ್ಳೇ ಹೋಗ್ಬೇಕಾ? ರಿಪೋರ್ಟ್ ಪ್ರಕಾರ ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಹೌದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಡಾಕ್ಟರ್. ಇವಳೇ ಕೇಳ್ತಿಲ್ಲ, ಮಗು ಆಗಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೀವು ಹೇಳಿದ್ರೆ ಕೇಳ್ಬೋದೇನೋ. ಯೋಚನೆ ಮಾಡಬೇಡಿ, ಯೋಚನೆ ಮಾಡೋ ಅಂಥದ್ದೇನಿಲ್ಲ, ಮಗು ಆಗೇ ಆಗತ್ತೆ. ಹೌದು ಮೇಡಮ್, ನಮಗೇನು ಅಂತ ವಯಸ್ಸಾಗಿಲ್ಲ, ಆಗೋ ಕಾಲಕ್ಕೆ ಎಲ್ಲನೂ ಆಗುತ್ತೆ. ವೆಯ್ಟ್ ಮಾಡೋಣ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ಇರ್ತೀನಿ. ಇವಳೇ ನನ್ನ ಮಾತು ಕೇಳ್ತಿಲ್ಲ. ವೆಯ್ಟ್ ಮಾಡೋದು ಅಂದ್ರೆ ಎಷ್ಟು ದಿನ? 1 ವರ್ಷ, 2, 3? ವಯಸ್ಸಾಗಿಲ್ಲ ಅಂತಿರಲ್ಲ. ಪಾರು ಮದ್ವೆ ಆಗೋಕ್ಕಿಂತ ಮುಂಚೆನೆ ನಮ್ಮಿಬ್ಬರಿಗೂ ಮದ್ವೆ ಆಗಿತ್ತು. ಮದ್ವೆ ಆದ್ಮೇಲೆ ಪಾರು ತಾಯಿ ಆಗ್ತಾಳೆ ಅಂದಾಗ 9 ತಿಂಗಳು ಪಾರು ಎಷ್ಟು ನೋವು ಅನುಭವಿಸಿದಾಳೋ ಗೊತ್ತಿಲ್ಲ. ಆದ್ರೆ ನಾನ್ ಪಟ್ಟಿರೋ ನೋವು ಸಂಕಟ ನನ್ಗಷ್ಟೇ ಗೊತ್ತು. ಪಾರು ತರನೇ ನನ್ ಮಡ್ಲು ತುಂಬಬೇಕು ಅನ್ನೋ ಆಸೆ ನಿಮಗಿಲ್ವಾ? ಸಾನು ಹುಟ್ಟಿದ್ಮೇಲೆ ಅವಳನ್ನ ಪಾರುಗಿಂತ ಜಾಸ್ತಿ ನಾನೇ ನೋಡ್ಕೊಂಡಿದ್ದೀನಿ. ಈಗ ಅವಳು ದೊಡ್ಡೋಳಾಗಿ ಆ ಮನೆ ತುಂಬಾ ಅಮ್ಮ ಅಮ್ಮ ಅಂತ ಓಡಾಡ್ತಿದ್ರೆ ಆ ಪುಟ್ಟ ಧ್ವನಿ, ಆ ಸೌಂಡ್ ನನಗೂ ಬೇಕು ಅನ್ಸುತ್ತೆ ರೀ. ನನಗೂ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಆಸೆ ಆಗುತ್ತೆ ರೀ. ನನ್ಗೆ ಅರ್ಥ ಆಗತ್ತೆ ಸುಹಾಸಿನಿ, ಸಮಾಧಾನ ಮಾಡ್ಕೊ. ಹೇಳಿದ್ನಲ್ಲ, ಆಗೋ ಕಾಲಕ್ಕೆ. ಇಲ್ಲ, ನನ್ ಮನ್ಸೊಳಗ್ ನಡೀತಿರೋ ಯುದ್ಧ ನಿಮ್ಗೆ ಅರ್ಥ ಆಗಲ್ಲ. ಫೀಲ್ ಆಗಬೇಡಿ ಸುಹಾಸಿನಿ. ಸರಿ, ಒಂದು ಕೆಲಸ ಮಾಡ್ತೀರಾ? ಸೆರೋಗಸಿ ಟ್ರೈ ಮಾಡ್ತೀರಾ? ಬೇಡ ಡಾಕ್ಟರ್, ಇಲ್ಲಿವರೆಗೂ ನಾನು ಎಲ್ಲಾದ್ರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನೆಲ್ಲ ಆಸೆಗಳನ್ನು ನನ್ನೊಳಗೆ ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಒಂದು ಆಸೆ ಇನ್ನೂ ಜೀವಂತವಾಗಿದೆ. ನನ್ನ ಮಗುನ ನಾನೇ ಹೆರ್ಬೇಕು. ನಮಗಿದು ಬೇಕೇ ಬೇಕು. ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟರೆ ಖಂಡಿತ ಈ ಪ್ರಾಜೆಕ್ಟ್ ನಮಗೆ ಸಿಗುತ್ತೆ. ಸರಿನಾ? ಸರಿ ಸರ್. ಸರಿ, ಹೊರಡಿ. ಸೂರ್ಯ, ಬಾ ಕೂತ್ಕೊ. ಸೂರ್ಯ, ಯಾವುದೇ ಪರಿಸ್ಥಿತಿಯಲ್ಲೂ ಈ ಪ್ರಾಜೆಕ್ಟು ನಮಗೆ ಬರಬೇಕು. ಡಿಸೈನ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊ. ನಮಗಿರೋದು ಇನ್ನು 2 ದಿನ. ಏನು ಮಾಡ್ತೀವೋ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ ಮಿಸ್ ಆಗೋ ಹಾಗಿಲ್ಲ. ನಾನೆಲ್ಲ ನೋಡ್ಕೋತೀನಿ ಮಾವ, ನೀವು ಯೋಚನೆ ಮಾಡಬೇಡಿ. ಇಷ್ಟು ಟೆನ್ಷನ್ ಅಂತೂ ಮಾಡ್ಕೊಳ್ಳೇಬೇಡಿ. ನೀವು ಇದನ್ನು ತುಂಬ ಸತಿ ಹೇಳಿದ್ದೀರಾ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಅದು ಪಾರು ಫ್ರೆಂಡ್. ನನ್ನ ಮಗಳು ಪ್ರೀತಿಯಿಂದ ಸೂಜಿ ಅಂತ ಕರೀತಾಳೆ, ಗೊತ್ತು.
ಅವಳ ಹೆಸರು ಮರ್ತೆ. ಏನದು? ಗಾಯ್. ಹಾಂ, ಗಾಯತ್ರಿ. ಅವಳ ಪ್ರೊಫೈಲ್ ನೋಡಿದ್ದೀನಿ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅವಳು ನಿನಗೆ ಅಸಿಸ್ಟ್ ಮಾಡ್ಬೋದಲ್ವಾ? ಅವಳನ್ನ ನಿನ್ನ ಟೀಮ್ಗೆ ಸೇರಿಸ್ಕೊ. ಸಾರಿ ಮಾವ. ಅದೇ ಗಾಯತ್ರಿ ನಿನ್ನ ಟೀಮ್ಗೆ ಸೇರಿಸ್ಕೊ, ನಿನ್ನ ಜೊತೆನೇ ಇರಲಿ ಅವಳು. ನನ್ನ ಟೀಮಲ್ಲಿ ಶಾಕ್ ಮಾವ. ಯಾಕೆ, ಏನಾದರೂ ಸಮಸ್ಯೆನಾ? ಗಾಯತ್ರಿ ರೆಕಮೆಂಡೇಶನ್ ಮೇಲೆ ಬಂದು ಹೇಳಿ ಅಂತಾನ. ನಿಜವಲ್ಲೂ ಅವಳು ಟ್ಯಾಲೆಂಟೆಡ್ ಹುಡುಗಿ. ಗೊತ್ತು ಮಾವ. ಮತ್ತೆ ನಮ್ಮ ಕಡೆ ಹುಡುಗಿ ನಮ್ಮ ಟೀಮಲ್ಲಿ ಇದ್ರೇ ಒಳ್ಳೇದು. ಎಕ್ಸ್ಕ್ಯೂಸ್ ಮೀ, ಎಸ್, ಎಮ್ ಡಿ ರಾಜೇಂದ್ರ ಪ್ರಸಾದ್ ಸರ್ನ ಮೀಟ್ ಮಾಡಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟ್ ಇಲ್ಲ. ಹಾಗಿದ್ರೆ ವೇಟ್ ಮಾಡಿ, ಹೇಳ್ತೀನಿ. ನಿಮ್ಮ ಹೆಸರು? ಗಾಯತ್ರಿ. ಓಕೆ, ವೇಟ್ ಮಾಡಿ. ಹಾಯ್. ಹಾಯ್ ಸ್ಮಿತಾ. ಹಾಯ್. ಹಾಯ್. ರೇಖಾ, ಹಾಂ ಸರ್. ಅಲ್ಲೊಬ್ರು ಬ್ಯೂಟಿಫುಲ್ ಲೇಡಿ ಕೂತ್ಕೊಂಡಿದ್ರಲ್ಲ, ಯಾರದು? ಗೊತ್ತಿಲ್ಲ ಸರ್, ಎಮ್ ಡಿ ಸರ್ ನಮ್ಮ ಮೀಟ್ ಮಾಡಕ್ ಬಂದಿದಾರ. ಮತ್ತೆ ಕಳ್ಸೋದಲ್ವಾ? ಅಪಾಯಿಂಟ್ಮೆಂಟ್ ಇಲ್ಲ. ಓ